ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟವರ ಜೊತೆಗಿದ್ದವರಿಂದ ಘೋಷಣೆಯಾಗಿದೆ ಅಂತ ಮಾತನಾಡಿದ್ದಾರೆ. ಟಿವಿ9ಗೆ ಬಿಜೆಪಿ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಇಲ್ಲಿ ನೇರವಾದಂತಹ ಆರೋಪವನ್ನ ಮುನಿರತ್ನ ಮಾಡ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಇಟ್ಟವರಿಂದ ಈ ರೀತಿಯ ಘೋಷಣೆ ಆಗಿದೆ. ಆ ನಾಜೀರ್ ಜೊತೆ ಇದ್ದವರೇ ಈ ನಾಜೀರ್ ಜೊತೆ ಕೂಡ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ವಿಧಾನಸೌಧದ ಒಳಗೆ ಬಾಂಬ್ ಬಿಡೋದ್ರಲ್ಲಿ ಸಂಶಯವಿಲ್ಲ ಅಂತ ಮುನಿರತ್ನ ಕಿಡಿಕಾರಿದ್ದಾರೆ. ಸ್ಟೇಡಿಯಂ ಒಳಗೆ ಬಂದವರು ಇಲ್ಲಿಗೆ ಬರೋದಿಲ್ವಾ ಹೇಳಿ ಅಂತ ಇಲ್ಲಿ ವ್ಯಂಗ್ಯವಾಡಿದ್ದಾರೆ. 2008ರಲ್ಲಿ ನಡೆದಂತಹ ಘಟನೆ ಮರುಕಳಿಸೋದ್ರಲ್ಲಿ ಸಂಶಯವೇ ಇಲ್ಲ. ಟಿವಿ9ಗೆ ಬಿಜೆಪಿ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟವರ ಜೊತೆಗಿದ್ದವರಿಂದಲೇ ಈ ರೀತಿ ಘೋಷಣೆಯಾಗಿದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿರತ್ನ. ಈಗಾಗಲೇ ಬಿಜೆಪಿ ಪಾದಯಾತ್ರೆ ಮೂಲಕ ಈಗಲೇ ರಾಜಭವನ್ ಹೇಳ್ತಾರೆ. ಹಿರಿಯ ಶಾಸಕರಿಂದ ಮುನಿರತ್ನವರು ನೇರವಾಗಿ ಮಾತಾಡ್ತಾರೆ. ಸರ್, ಈಗ ಪಾದಯಾತ್ರೆ ಮೂಲಕ ರಾಜಭವನ್ ಹೋಗ್ತಾ ಇದ್ರಿ. ಹೌದು, ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಈಗ ನಿನ್ನೆ ನಾಜೀರ್ ಹತ್ರ ವಿಧಾನಸೌಧ ಹತ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ. 2008ರಲ್ಲಿ ಸ್ಟೇಡಿಯಂ ಹತ್ರ ಬಾಂಬ್ ಬಿಟ್ರಲ್ಲ ನಾಜೀರ್, ಆ ನಾಜೀರ್ ಜೊತೆ ಇದ್ದಂತ ಭಯೋತ್ಪಾದಕರ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಕೂಗಿರೋದು ಪಾಕಿಸ್ತಾನಕ್ಕೆ. 2008ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದವರು ಅಂತೀರ? ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳು ಇದೆಯಾ? ಹಾಗಾದ್ರೆ ಈಗ ನಮಗೆ ಬಂದಿರೋ ಮಾಹಿತಿಗಳು ಜನ ಹೇಳ್ತಾ ಇರೋದು ಅವರೇ ಇವ್ರು ಇರ್ಬೋದು, ತನಿಖೆ ಮಾಡಿ ಅಂತ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತರೂ ಕೂಡ ಕಾಂಗ್ರೆಸ್ ಏನು ಆಗಿಲ್ಲ ಅನ್ನೋ ಒಂದು ರೀತಿ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ದಿನ ಇವರೆಲ್ಲ ಒಳ್ಳೆಯವರು ಅಂದ್ರೆ ಆಶ್ಚರ್ಯ ಪಡಂಗಿಲ್ಲ. ಅದಕ್ಕೆ ಕುಮ್ಮು ಕೊಡಕ್ಕೆ ಏನೇನು ದಾಖಲೆ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಗಲ್ಲಿಗಳಲ್ಲಿ ಒಂದಷ್ಟು ಈ ತರ ಘೋಷಣೆಗಳು ಕೂಗ್ತಾ ಇತ್ತು. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ, ದೇವಸ್ಥಾನ, ದೇವ್ರ ಮನೆ ಅಂತೀವಿ. ಆ ಒಂದು ಸ್ಥಳದಲ್ಲಿ ಬಾಂಬ್ ಬಿಟ್ಟವರು ವಿಧಾನಸೌಧದಲ್ಲಿ ಬರಲ್ಲ ಅಂತ ಏನು ದೊಡ್ಡ ವಿಷಯ ಏನಲ್ಲ, ಪಕ್ಕದಲ್ಲೇ ಇರ್ತಾನೆ ವಿಧಾನಸೌಧ. ಇಲ್ಲೂ ಬಂದು ಮಾಡ್ತಾರೆ ಇನ್ನು ಸ್ವಲ್ಪ ದಿನಕ್ಕೆ. 2008ರಲ್ಲಿ ಆಗಿದ್ದ ಘಟನೆ ಮತ್ತೆ ಮರುಕಳಿಸೋ ಸಾಧ್ಯತೆಗಳು ಇರುತ್ತಾ? ಅನುಮಾನನೇ ಬೇಡ. ಇದಕ್ಕೆ ಸ್ಟೇಡಿಯಂ ಅಲ್ಲಿ ಯಾರು ಮಾಡಿದ್ರು ಅವರೇ ಇಲ್ಲೂ ಬರ್ತಾರೆ ನೆಕ್ಸ್ಟ್. ಗೃಹ ಸಚಿವರು ಮನವಿ ಮಾಡ್ತೀರಾ, ಇಲ್ಲಿ ದೂರ ಕೊಡ್ತೀರಾ ನೀವು? ಈಗಾಗಲೇ ಅವ್ರಿಗೆಲ್ಲ ಮಾಹಿತಿ ಇದೆ, ಆದ್ರೂ ಯಾರನ್ನು ಇನ್ನೂ ಬಂಧಿಸ್ತಾ ಇಲ್ಲ. ಇದಿಷ್ಟು ಬಿಜೆಪಿ ಹಿರಿಯ ಶಾಸಕರಿಂದ ಮುನಿರತ್ನ ಅವರು ಮಾತು. ಇದು ಮುನಿರತ್ನ ಮಾತಾಡಿದಂತಹ ರೀತಿ ಒಂದು ಸ್ಫೋಟಕ ಹೇಳಿಕೆಯನ್ನ ಈಗ ಶಾಸಕ ಮುನಿರತ್ನ ನೀಡಿದರೆ, ಅಥವಾ ಮುನಿರತ್ನ ಅವರಿಗೆ ಇದು ಎಲ್ಲಿಂದ ಇಂಟೆಲಿಜೆನ್ಸ್ ಬಂದಿದೆ ಅಥವಾ ಯಾವ ಒಂದು ಮಾಹಿತಿಯನ್ನು ಆಧರಿಸಿ ಅವ್ರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿಲ್ಲ. ಸೊ ನಮ್ಮ ಹತ್ರ ದಾಖಲೆಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಕೇವಲ ನಮಗೆ ಬಂದಂತಹ ಒಂದು ಮಾಹಿತಿ ಅನ್ನುವಂಥದ್ದನ್ನ ಮುನಿರತ್ನ ಹೇಳ್ತಾ 2008ರಲ್ಲಿ ಯಾರು ಬಾಂಬ್ ಇಟ್ಟಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ, ಅದೇ ಆ ಬಾಂಬ್ ಕೃತ್ಯದಲ್ಲಿ ತೊಡಗಿದ್ದಂಥವರೇ ಮೊನ್ನೆ ಬಂದು ಘೋಷಣೆಯನ್ನ ಕೂಗಿರೋದು ಅನ್ನುವಂಥದ್ರ ಬಗ್ಗೆ ಒಂದು ಗಂಭೀರವಾದಂತಹ ಒಂದು ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನ ಈಗ ಮುನಿರತ್ನ ನೀಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಏನು ಪ್ರತಿಭಟನೆಗೆ ಇಳಿದಿದೆ. ಇವತ್ತು ರಾಜಭವನಕ್ಕೆ ಹೊರಟಂತಹ ಬಿಜೆಪಿ ನಾಯಕರು ವಿಧಾನಸೌಧದಿಂದ ನೇರವಾಗಿ ಪಾದಯಾತ್ರೆ ಮೂಲಕ ರಾಜಭವನಕ್ಕೆ ಬಂದಿದ್ದಾರೆ. ರಾಜಭವನದ ಒಳಗಡೆ ಹೋಗಿದ್ದಾರೆ. ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಮತ್ತೆ ವಾಪಸ್ ಹೊರಗಡೆ ಬರ್ತಾರೆ. ಹೋಗೋಕ್ಕೂ ಮುಂಚೆ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಧಿಕ್ಕಾರಗಳನ್ನ ಕೂಗ್ತಾ ಈ ಸರ್ಕಾರವನ್ನ ವಜಾಗೊಳಿಸಬೇಕು ರಾಜ್ಯಪಾಲರು ಅನ್ನುವಂಥ ಒಂದು ಆಗ್ರಹವನ್ನ ಕೂಡ ಈಗ ಬಿಜೆಪಿ ಮಾಡಿದೆ. ಬಿಜೆಪಿಯ ನಾಯಕರು ಹರಿಹಾಯ್ತಾ ಇದ್ದಾರೆ ಈಗ ಸರ್ಕಾರದ ವಿರುದ್ಧ. ಹಾಗೆ ದೂರನ್ನ ಕೊಡೋದಕ್ಕೆ ಈಗ ರಾಜಭವನಕ್ಕೆ ತೆರಳಿರುವಂತಹ ಬಿಜೆಪಿಯ ನಾಯಕರು. ಮತ್ತಷ್ಟು ಡೀಟೇಲ್ಸ್ ಅಲ್ಲೇ ಸ್ಥಳದಲ್ಲಿರುವ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ನಾವು ಕೂಡ ಈಗ ಗಮನಿಸ್ತಾ ಇದ್ವಿ, ಸಾಕಷ್ಟು ಜನ ನಾಯಕರುಗಳನ್ನ ನೀವು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ರಿ. ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ತುಂಬಾನೇ ಗಮನ ಸೆಳೆದಿತ್ತು ಅಂತ ಹೇಳಿದ್ರೆ ಈಗ ಮುನಿರತ್ನ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಯಾವ ಮಾಹಿತಿಯನ್ನ ಆಧರಿಸಿ ಅಥವಾ ಯಾವ ಅವ್ರ ಹತ್ರ ಇರುವಂತಹ ದಾಖಲೆಗಳನ್ನ ಆಧರಿಸಿ ಈ ಮಾತುಗಳನ್ನ ಅವರು ಹೇಳಿದ್ದಾರೆ ಅಂತ ಹೇಳಿ. ಯಾಕಂದ್ರೆ 2008ರಲ್ಲಿ ಆದಂತಹ ಒಂದು ಭಯೋತ್ಪಾದಕರ ಕೃತ್ಯ, ಸೊ ಅಂಥವರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ತುಂಬಾನೇ ಸೀರಿಯಸ್ ಆದಂತಹ ಒಂದು ವಿಚಾರ. ಇದನ್ನ ಸರ್ಕಾರವೂ ಕೂಡ ಹಾಗೆ ತನಿಖಾ ಏಜೆನ್ಸಿಗಳು ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ಒಂದು ವಿಚಾರ. ಮುನಿರತ್ನ ಅವರು ಇವತ್ತು ಪ್ರಸ್ತಾಪ ಮಾಡಿರುವಂತದ್ದು, ಈ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತದ್ದು. ಸುನಿಲ್,
ಖಂಡಿತ ರೆಹಮಾನ್, ಈಗಾಗಲೇ ರಾಜ್ಯಪಾಲರ ಭೇಟಿಗೆ ಬಿಜೆಪಿ ನಿಯೋಗ ಸಂಪೂರ್ಣವಾಗಿ ಎಲ್ಲಾ ಶಾಸಕರು ವಿಧಾನಸೌಧದಿಂದ ಈಗಾಗಲೇ ತೆರಳಿ ರಾಜ್ಯಪಾಲರನ್ನು ಭೇಟಿ ಆಗಿದ್ರೆ, ಆ ರಾಜ್ಯಪಾಲರ ಭೇಟಿಯ ಸಂದರ್ಭದಲ್ಲಿ ಮುನಿರತ್ನವರು ಟಿವಿಗೆ ಒಂದು ಮಹತ್ವದ ಒಂದು ಸ್ಫೋಟಕ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಈ ಒಂದು ಮೊನ್ನೆ ನಡೆದಂತ ಘಟನೆ ಎಂದೇ ಪಾಕ್ ಪರವಾದ ಘೋಷಣೆಯನ್ನು ವಿಧಾನಸೌಧ ಮೊಗಸಾಲೆಯಲ್ಲಿ ಏನು ಕೂಗಿದ್ರು, ಅಲ್ಲಿ ಕೂಗಿದಂತ ವ್ಯಕ್ತಿಗಳು ಮತ್ತೆ 2008 ಆದಂತ ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣ ಎಂದೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತ ಒಂದು ಘಟನೆ ಎಂದೇ ಅಲ್ಲಿದ್ದಂತ ಆರೋಪಿಗೂ ಮೊನ್ನೆ ನಡೆದಂತ ಆರೋಪಿಗೂ ನಂಟಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆನ ಆಧರಿಸಿ ತನಿಖೆ ಆಗಬೇಕು. ಈ ವಿಚಾರವನ್ನ ಈಗಾಗಲೇ ಎಲ್ಲರಿಗೂ ಕೂಡ ಗಮನಕ್ಕಿದೆ. ಅದರಲ್ಲೂ ಕೂಡ ಗೃಹ ಸಚಿವರು ಈ ವಿಚಾರ ಗಮನದಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇದು ನಿಮಗೆ ಯಾವ ರೀತಿಯಾಗಿ ಮಾಹಿತಿ ಇದೆ, ದಾಖಲೆಗಳೆಲ್ಲ ಅಂದಿದೆ ಅಂದ್ರೆ ದಾಖಲೆಗಳು ಸಂಪೂರ್ಣವಾಗಿ ನಮ್ಮ ಬಳಿ ಇದೆ, ದಾಖಲೆಗಳು ಕೂಡ ಇದೆ. ಮತ್ತೆ ಈ ವಿಚಾರ ಗೃಹ ಸಚಿವರಿಗೂ ಗೊತ್ತಿದೆ ಅನ್ನೋ ಮಾತನ್ನ TV9 ಬಳಿ ಹಂಚಿಕೊಂಡಿರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಪಾಕ್ ಪರ ಘೋಷಣೆ ಕೂಗಿರೋ ವಿಚಾರ ಒಂದು ಕಡೆ ಆದ್ರೆ 2008 ಆದಂತ ಘಟನೆ ಏನಿದೆ ಅದು ಭಯೋತ್ಪಾದನಾ ಚಟುವಟಿಕೆ ಘಟನೆ ಎಂದೆ ಅದಕ್ಕೂ ಇದಕ್ಕೂ ನಂಟಿದ್ರೆ ದೊಡ್ಡ ಮಟ್ಟದಲ್ಲಿ ಆತಂಕ ಪಡುವ ಅಗತ್ಯ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ತನಿಖೆಗಳು ನೇರವಾಗಿ ಇದಕ್ಕೆ ಎಂಟ್ರಿ ಆಗಬೇಕಾಗುತ್ತೆ. ತನಿಖಾ ಸಂಸ್ಥೆಗಳು ಇದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಮುನಿರತ್ನವರ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರಂತೂ ಯಾವ ಆಧಾರದ ಮೇಲೆ ಅವರು ಹೇಳಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಇದೆ ಅಂತ ಹೇಳಿ TV9 ಬಳಿ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. 2008 ನಡೆದಂತ ಘಟನೆ ಎಂದೇ ಅಲ್ಲಿದ್ದಂತ ನಾಸಿರ್ ಅಂದ್ರೆ ಆರೋಪಿ ಯಾರಿದ್ದಾರೆ, ಆ ಆರೋಪಿಗೂ ಮತ್ತೆ ಮೊನ್ನೆ ನಡೆದಂತ ಪಾಕ್ ಪರವಾದ ಘೋಷಣೆಯನ್ನು ಯಾರು ಕೂಗಿದ್ದಾರೆ ಅವನಿಗೂ ನೇರವಾದ ಒಂದು ನಂಟಿದೆ, ಅವನಿಗೆ ಅವನ ಸಂಬಂಧ ಇದೆ ಅನ್ನೋ ಮಾತುಗಳು ಕೂಡ ಹೇಳುವಂತ ಮೂಲಕ ಏನೋ ಎಲ್ಲೋ ಒಂದ್ ಕಡೆ ಭಯೋತ್ಪಾದನೆ ಚಟುವಟಿಕೆಗೆ ಒಂದು ಹಿನ್ನೆಲೆ ಉಳ್ಳಂತವರು ವಿಧಾನಸೌಧದ ಒಳಭಾಗದಲ್ಲಿ ಈ ರೀತಿಯಾದ ಘೋಷಣೆಯನ್ನ ಕೂಗಿದ್ರ ಅನ್ನೋ ಒಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಮುನಿರತ್ನವರ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಈಗಷ್ಟೇ ರಾಜ್ಯಪಾಲರನ್ನ ಭೇಟಿ ದೂರನ್ನು ಕೂಡ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಪ್ರಮುಖವಾಗಿ ಮುನಿರತ್ನವರು ಒಂದು ಆರೋಪ ಏನ್ ಮಾಡಿದರೆ, ಈ ಒಂದು ಆರೋಪವನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂದ್ರೆ ಮುನಿರತ್ನವರು ಮಾಡಿರುವಂತಹ ಆರೋಪ ಸಣ್ಣ ಆರೋಪ ಅಲ್ಲ. 2008 ನಡೆದಂತ ಭಯೋತ್ಪಾದನಾ ಚಟುವಟಿಕೆ ಒಂದು ಆರೋಪಕ್ಕೆ ಸಂಬಂಧ ಪೂರಕವಾಗಿ ಮೊನ್ನೆ ನಡೆದಿರುವಂತಹ ಘಟನೆ ಅಂದ್ರೆ ಪಾಕ್ ಪರವಾದ ಘೋಷಣೆಯನ್ನು ಯಾರು ವ್ಯಕ್ತಿ ಕೂಗಿದ್ದಾನೆ ಅವರಿಗೆ ಮತ್ತೆ ಈ 2008 ನಡೆದಂತ ಘಟನೆಗೂ ನಂಟಿದೆ ಅನ್ನೋ ಹೇಳುವ ಮೂಲಕ ಮತ್ತಷ್ಟು ಈ ಒಂದು ಪ್ರಕರಣ ಎಂದೇ ಹೊಸ ತಿರುವನ್ನ ಪಡ್ಕೊಂಡಿದೆ. ಎಲ್ಲಾ ಆಯಾಮದಲ್ಲಿ ಪೊಲೀಸರು ಕೂಡ ತನಿಖೆ ಮಾಡಬೇಕಾಗುತ್ತೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತೆ ಯಾವ ದಾಖಲೆಗಳಿದೆ ಅವೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಬೇಕಾಗುತ್ತೆ. ಮತ್ತೆ ಮುನಿರತ್ನವರು ಯಾವ ಒಂದು ಆಯಾಮದಲ್ಲಿ ಹೇಳಿದ್ರು, ಯಾವ ದಾಖಲೆಗಳನ್ನ ಇಟ್ಕೊಂಡಿದ್ರು ಅನ್ನೋ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಒಂದು TV9 ಬಳಿ ಹಂಚಿಕೊಂಡ ಮಾಹಿತಿ ಏನಿದೆ ಸಾಕಷ್ಟು ಸಂಚಲನವನ್ನ ರಾಜ್ಯ ರಾಜಕೀಯ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಮೂಡಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದ್ರೆ 2008 ಆದಂತ ಘಟನೆ ಮತ್ತೆ ಮರುಕಳಿಸೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಮತ್ತೆ ಮರುಕಳಿಸಿರೋ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ನಂಟಿರುವಂತ ವ್ಯಕ್ತಿ ಒಂದು ನಾಜೀರ್ ಜೊತೆ ನಂಟಿರುವಂತ ವ್ಯಕ್ತಿ ಮೊನ್ನೆ ಒಂದು ಈ ಪಾಕ್ ಪರ ಘೋಷಣೆಯನ್ನು ಕೂಗಿದಿರುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಮುನಿರತ್ನವರ ಹೇಳಿಕೆಯನ್ನ ಸರ್ಕಾರ ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸುತ್ತೆ, ಗೃಹ ಇಲಾಖೆ ಯಾವ ರೀತಿಯಾಗಿ ಇದನ್ನು ನೋಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಸುನಿಲ್. ನೋಡೋಣ ಮುನಿರತ್ನವ್ರು ಏನ್ ಹೇಳಿದಾರೆ ಮತ್ತೊಮ್ಮೆ ಕೇಳೋಣ ಬನ್ನಿ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದ್ರಲ್ಲ, ಈಗ ನಿನ್ನೆ ನಾಜೀರ್ ಹತ್ರ ವಿಧಾನಸೌಧ ಹತ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ. 2008 ಸ್ಟೇಡಿಯಂ ಹತ್ರ ಬಾಂಬ್ ಬಿಟ್ರಲ್ಲ ನಾಜೀರ್, ಆ ನಾಜೀರ್ ಜೊತೆ ಇದ್ದಂತ ಭಯೋತ್ಪಾದಕರ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಕೂಗಿರೋದು ಪಾಕಿಸ್ತಾನಕ್ಕೆ. 2008 ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದವರು ಅಂತೀರಾ? ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳು ಇದೆಯಾ ಹಾಗಾದ್ರೆ? ಈಗ ನಮಗೆ ಬಂದಿರೋ ಮಾಹಿತಿಗಳು ಜನ ಹೇಳ್ತಾ ಇರೋದು ಅವರೇ ಇವ್ರು ಇರ್ಬೋದು, ತನಿಖೆ ಮಾಡಿ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತರೂ ಕೂಡ ಕಾಂಗ್ರೆಸ್ ಏನು ಆಗಿಲ್ಲ ಅನ್ನೋ ಒಂದು ರೀತಿ ತಿರುಸಲಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ದಿನ ಇವರೆಲ್ಲ ಒಳ್ಳೆಯವರು ಅಂದ್ರೆ ಆಶ್ಚರ್ಯ ಪಡಂಗಿಲ್ಲ. ಅದಕ್ಕೆ ಕುಮ್ಮು ಕೊಡಕ್ಕೆ ಏನೇನು ದಾಖಲೆ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಗಲ್ಲಿಗಳಲ್ಲಿ ಒಂದಷ್ಟು ಈ ತರ ಘೋಷಣೆಗಳು ಕೂಗ್ತಾ ಇತ್ತು. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ, ದೇವಸ್ಥಾನ, ದೇವ್ರ ಮನೆ ಅಂತೀವಿ. ಆ ಒಂದು ಸ್ಥಳದಲ್ಲಿ ಬಾಂಬ್ ಬಿಟ್ಟವರು ವಿಧಾನಸೌಧದಲ್ಲಿ ಬರಲ್ಲ ಅಂತ ಏನು ದೊಡ್ಡ ವಿಷಯ ಏನಲ್ಲ, ಪಕ್ಕದಲ್ಲೇ ಇರ್ತಾನೆ ವಿಧಾನಸೌಧ. ಇಲ್ಲೂ ಬಂದು ಮಾಡ್ತಾರೆ ಇನ್ನು ಸ್ವಲ್ಪ ದಿನಕ್ಕೇನೆ. 2008 ಆಗಿದ್ದ ಘಟನೆ ಮತ್ತೆ ಮರುಕಳಿಸೋ ಸಾಧ್ಯತೆಗಳು ಇರುತ್ತಾ? ಅನುಮಾನನೇ ಬೇಡ. ಇದಕ್ಕೆ ಸ್ಟೇಡಿಯಂ ಅಲ್ಲಿ ಯಾರು ಮಾಡಿದ್ರು ಅವರೇ ಇಲ್ಲೂ ಬರ್ತಾರೆ ನೆಕ್ಸ್ಟ್. ಗೃಹ ಸಚಿವರು ಮನವಿ ಮಾಡ್ತೀರಾ, ಇಲ್ಲಿ ದೂರ ಕೊಡ್ತೀರಾ ನೀವು? ಈಗಾಗಲೇ ಅವ್ರಿಗೆಲ್ಲ ಮಾಹಿತಿ ಇದೆ, ಆದ್ರೂ ಯಾರನ್ನು ಇನ್ನೂ ಬಂಧಿಸ್ತಾ ಇಲ್ಲ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದ್ರಲ್ಲ, ಈಗ ನಿನ್ನೆ ನಾಜೀರ್ ಹತ್ರ ವಿಧಾನಸೌಧ ಹತ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ. 2008 ಸ್ಟೇಡಿಯಂ ಹತ್ರ ಬಾಂಬ್ ಬಿಟ್ರಲ್ಲ ನಾಜೀರ್, ಆ ನಾಜೀರ್ ಜೊತೆ ಇದ್ದಂತ ಭಯೋತ್ಪಾದಕರ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಕೂಗಿರೋದು ಪಾಕಿಸ್ತಾನಕ್ಕೆ. 2008 ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದವರು ಅಂತೀರಾ? ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳು ಇದೆಯಾ ಹಾಗಾದ್ರೆ?
ಈಗ ನಮಗೆ ಬಂದಿರೋ ಮಾಹಿತಿಗಳು ಜನ ಹೇಳ್ತಾ ಇರೋದು ಅವರೇ ಇವ್ರು ಇರ್ಬೋದು, ತನಿಖೆ ಮಾಡಿ ಅಂತ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್, ಇಷ್ಟೆಲ್ಲ ಆಗ್ತರೂ ಕೂಡ ಕಾಂಗ್ರೆಸ್ ಏನು ಆಗಿಲ್ಲ ಅನ್ನೋ ಒಂದು ರೀತಿ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ದಿನ ಇವರೆಲ್ಲ ಒಳ್ಳೆಯವರು ಅಂದ್ರೆ ಆಶ್ಚರ್ಯ ಪಡಂಗಿಲ್ಲ. ಅದಕ್ಕೆ ಕುಮ್ಮು ಕೊಡಕ್ಕೆ ಏನೇನು ದಾಖಲೆ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಈಗ ಗಲ್ಲಿಗಳಲ್ಲಿ ಒಂದಷ್ಟು ಈ ತರ ಘೋಷಣೆಗಳು ಕೂಗ್ತಾ ಇತ್ತು. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ, ದೇವಸ್ಥಾನ, ದೇವ್ರ ಮನೆ ಅಂತೀವಿ. ಆ ಒಂದು ಸ್ಥಳದಲ್ಲಿ ಒಂದು ಬಾಂಬ್ ಬಿಟ್ಟವರು ವಿಧಾನಸೌಧದಲ್ಲಿ ಬರಲ್ಲ ಅಂತ ಏನು ದೊಡ್ಡ ವಿಷಯ ಏನಲ್ಲ, ಪಕ್ಕದಲ್ಲೇ ಇರ್ತಾನೆ ವಿಧಾನಸೌಧ. ಇಲ್ಲೂ ಬಂದು ಮಾಡ್ತಾರೆ ಇನ್ನು ಸ್ವಲ್ಪ ದಿನಕ್ಕೇನೆ. ಈಗ 2008 ಆಗಿದ್ದ ಘಟನೆ ಮತ್ತೆ ಮರುಕಳಿಸೋ ಸಾಧ್ಯತೆಗಳು ಇರುತ್ತಾ? ಅನುಮಾನನೇ ಬೇಡ. ಇದಕ್ಕೆ ಸ್ಟೇಡಿಯಂ ಅಲ್ಲಿ ಯಾರು ಮಾಡಿದ್ರು ಅವರೇ ಇಲ್ಲೂ ಬರ್ತಾರೆ ನೆಕ್ಸ್ಟ್. ಬಂದ್ಬಿಟ್ಟು ಗೃಹ ಸಚಿವರು ಮನವಿ ಮಾಡ್ತೀರಾ, ಇಲ್ಲಿ ದೂರ ಕೊಡ್ತೀರಾ ನೀವು? ಈಗಾಗಲೇ ಅವ್ರಿಗೆಲ್ಲ ಮಾಹಿತಿ ಇದೆ, ಆದ್ರೂ ಯಾರನ್ನು ಇನ್ನೂ ಬಂಧಿಸ್ತಾ ಇಲ್ಲ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದ್ರಲ್ಲ,